ಮತ್ತೊಮ್ಮೆ ಮುಂಗಾರು ಕೈ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಡ್ಯಾಂಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಾತ್ರ ನೀರಿರುವಂಥದ್ದು, ಅದು ಕೂಡ ಕುಡಿಯುವ ನೀರಿಗೆ ಸಾಕಾಗುತ್ತೆ ಅನ್ನುವಂಥದ್ದಿದೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಬೆಳೆಗಳಿಗೆ ನೀರು ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ. ಇನ್ನು ವಿಜಯನಗರ ಕಾಲದ ಕಾಲುವೆಗೆ ನೀರನ್ನ ಹರಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಮೊದಲ ಬಾರಿ ವಿಜಯನಗರ ಕಾಲದ ಕಾಲುವೆಗೆ ನೀರು ಸ್ಥಗಿತ ಆಗ್ತಾ ಇದೆಯಂತೆ. ಫಸ್ಟ್ ಟೈಮ್ ಅಂತ ವಿಜಯನಗರ ಕಾಲದ ಕಾಲುವೆಗೆ ನೀರು ಹೋಗ್ದಲೇ ಇರುವಂಥದ್ದು. ಶೀಘ್ರವೇ ವಿಜಯನಗರ ಕಾಲುವೆಗೆ ನೀರು ಹರಿಸಲಿಕ್ಕೆ ರೈತರು ಪಟ್ಟನ್ನ ಹಿಡಿದಿದ್ದಾರೆ. ವಿಜಯನಗರ ಕಾಲದ ಕಾಲುವೆಗೆ ನೀರು ಹರಿಸಲಿಕ್ಕೆ ಪ್ರತ್ಯೇಕ ನಿಯಮ ಬೇರೆ ಇದೆಯಂತೆ. ಆ ಕಾಲುವೆಗೆ ನೀರು ಹರಿಸಲಿಕ್ಕೆ ಪ್ರತ್ಯೇಕ ನಿಯಮ. ಬಚಾವತ್ ಆಯೋಗದ ತೀರ್ಪಿನಂತೆ 5.71 TMC ನೀರನ್ನ ಕೊಡಬೇಕು 3 ಕಾಲುವೆಗೆ. ವಿಜಯನಗರ ಕಾಲುವೆ, ರಾಯ ಮತ್ತು ಬಸವಣ್ಣ ಕಾಲುವೆಗೆ ನಿಯಮ ಇದೆ. ವರ್ಷದ 11 ತಿಂಗಳು ಈ ಕಾಲುವೆಗಳಿಗೆ ನೀರನ್ನ ಹರಿಸಬೇಕು. ರಾಯ ಮತ್ತು ಬಸವಣ್ಣ ಕಾಲುವೆಗೆ 2 ದಿನ ನೀರು ಬಿಟ್ಟಿದ್ದಾರೆ. ಅಲ್ಲಿಗೆ ನೀರು ಬಿಟ್ಟಂತ ಹಿನ್ನೆಲೆಯಲ್ಲಿ ವಿಜಯನಗರ ಕಾಲುವೆಗೂ ಕೂಡ ನೀರನ್ನ ಬಿಡುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಈ ಕಾಲುವೆಗೆ ಯಾಕೆ ಬಿಡ್ತಾ ಇಲ್ಲ ಅಂತ. ಕಾಲುವೆ ನೀರು ಬಿಡುವ ಕುರಿತು ಕಲಬುರಗಿ ಪ್ರಾದೇಶಿಕ ಆಯುಕ್ತರೇ ತೀರ್ಮಾನವನ್ನು ಮಾಡಬೇಕು. ಮುಂಗಾರು ಹಂಗಾಮಿನಲ್ಲಿಯೇ ವಿಜಯನಗರ ಕಾಲುವೆಗಳಿಗೆ ನೀರು ಇಲ್ಲದೆ ನೀರಾವರಿ ನಂಬಿರುವಂತಹ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ. ನೀರಿದ್ದಿದ್ರೆ ಬಿಟ್ಬಿಟ್ಟಿರೋರು. ಅವ್ರ ಹಕ್ಕನ್ನ ಇವತ್ತು ನಾವು ಕೇಳಕ್ಕೆ ಬಂದಿರೋದು. ಇವತ್ತು ಸರ್ಕಾರದ ಭಿಕ್ಷೆಯನ್ನು ಇಲ್ಲಿ ಕೇಳಕ್ಕೆ ಬಂದಿಲ್ಲ. ಇವತ್ತು ಸರ್ಕಾರ ಏನು ಆದೇಶ ಮಾಡಿದೆ ಆ ಆದೇಶನ ನಾವು ಹಿಂಪಡಿರಿ ಅಂತ ಹೇಳೋದಿಲ್ಲ. ಬಟ್ ಇದನ್ನು ಒಂದು ಸ್ಪೆಷಲ್ಲಾಗಿ ಕನ್ಸಿಡರ್ ಮಾಡಬೇಕು. ಇದು ವಿಶೇಷ ಇದು ಒಂದು ಪ್ರದೇಶ ಅಂತೇಳಿ ಗಣನೆಗೆ ತಗೊಂಡು ಇವತ್ತು ರೈತರು ಇವತ್ತು ಭೂಮಿನೇ ಇಲ್ಲ, ನೀರೂ ಇಲ್ಲ ಅಂದರೆ ಇವತ್ತು ರೈತರು ಎಲ್ಲಿ ಹೋಗ್ಬೇಕು ಹೇಳಿ. ಆಗ ರೈತರೊಟ್ಟಿಗೆ ಕೈ ಜೋಡಿಸಿರೋದು ಇದು ಪಕ್ಷಾತೀತವಾಗಿ ನಡೀತಿರ್ತಕ್ಕಂಥ ಹೋರಾಟ ಇದು. ಇವತ್ತು ನಾವು ಅವರಿಗೆ ಒಂದು ಮನವಿಯನ್ನು ಕೊಡೋಕೆ ಬಂದಿದ್ದೀವಿ, ಒಂದು ಆಗ್ರಹ ಪಡಿಸೋಕೆ ಬಂದಿದ್ದೀವಿ. ಈ ಭಾಗದ ರೈತರಿಗೆ ಒಂದು ಬೆಳೆಗೆ 1.5 TMC ಬೇಕು, 2 ಬೆಳೆಗೆ 3 TMC ಬೇಕು. ಆ ನೀರನ್ನು ಅವ್ರ ಹಕ್ಕದು. ಹಿಂದಕ್ಕೆ ಅದಕ್ಕೆ ಜಲ ನಮ್ಮಲ್ಲಿ ವಿಜಯನಗರ ಕಾಲುವೆ ಕೂಡ ಅವ್ರು ಬಿಡ್ಬೋದಾಗಿತ್ತು 1 TMC. ಅವರು ಏನು ಹೇಳ್ತಿದ್ದಾರೆ, ಈಗ ಆಯಾ ಜಿಲ್ಲೆ ಕಮಿಷನರ್ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಈಗ ನಾಳೆ ಅವ್ರು ಟೈಮ್ ತೊಗೊಂಡಿದ್ದಾರೆ ಇಂಜಿನಿಯರ್ಗಳು. ಅವರು ಹೋಗಿ ಈಗ ಕಮಿಷನರ್ ಜೊತೆಗೆ ಮಾತಾಡ್ತಾರಂತೆ. ಮಾತಾಡಿ ನಾವು ನಿಮಗೆ ಹೇಳ್ತೀವಿ ಅಂತಾರೆ. ಯಾಕಂದರೆ ಕೆಲವೊಂದು ಕಾನೂನು ತಡೆಗಳು ಅಡ್ಡು ಬರ್ತದೋ ನಮಗೆ ಅಂತ ಹೇಳ್ತಿದ್ದಾರೆ. ಅವರು ಆರಿಕೆ ಉತ್ತರ. ಅವರು ಬಿಡಬೇಕಾಗಿದ್ದು ಮುಂಚೆ ಬಿಟ್ಬಿಟ್ರು, ನಾವು ಬಂದು ಇಲ್ಲಿ ತೆಗೆದ ನಂತರ ಅಲ್ಲಿ ನೀರು ಬಂದ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಹೊರತಾಗಿ. ಬಾಕಿದ್ದು ನಮಗೆ 18ರಿಂದ 20 TMC ಬರೀ ಕುಡ್ಲಿಕ್ಕೆ ನೀರು ಬೇಕು ಈಗಿಂದೆಲ್ಲ ಹಿಡಿದ್ರೆ. ಆಮೇಲೆ ಬ್ಯಾಕ್ ವಾಟರ್ ಎಲ್ಲ ಪಾವಗಡ ವಾಟರ್ ಸ್ಕೀಮ್ ಎಲ್ಲ ಇದೆ, ಅದು 2.33. ಆಮೇಲೆ ನಮ್ಮದು ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ ಇದೆ, ಅದನ್ನೆಲ್ಲ ಹಿಡಿದ್ರೆ ಒಂದು 18ರಿಂದ 20 TMC. ಹೀಗಾಗಿ 8ರಿಂದ 10 TMC ಡೆಫಿಸಿಟ್ ಆಗ್ತಾಯಿದೆ. ಹೀಗಾಗಿ ಗೌರ್ಮೆಂಟ್ ಈ ಥರ ಆರ್ಡರ್ ಮಾಡಿರೋದು. ಈ ಆರ್ಡರ್ನ ನಾವು RC ಈಗ ಕಲಬುರಗಿ ಅವರೇ ಹೆಡ್ ಇರೋದು, ಅದ್ರ ಪ್ರಕಾರ ನಾವು ರೆಗ್ಯುಲೇಷನ್ ಮಾಡ್ತಾ ಇದ್ದೀವಿ. ಈಗ RC ಆರ್ಡರ್ ಪ್ರಕಾರ ನಾವು ಇವತ್ತು ಬಂದ್ ಮಾಡಿದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರಣಪ್ಪ, ವಿಜಯನಗರ ಕಾಲುವೆಗೆ ಇಷ್ಟು ವರ್ಷಗಳ ಕಾಲ ಬಿಡ್ತಾ ಇತ್ತು, ಬಟ್ ಈ ವರ್ಷ ಬಿಡ್ಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆಕ್ರೋಶನ, ಅಥವಾ ರಾಯ ಬಸವಣ್ಣಕ್ಕೆ ಬಿಟ್ಟಿದ್ದಾರೆ ನಮ್ಗೆ ಯಾಕೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಇವ್ರಿಗೆ ಅನ್ನುವಂಥದ್ದು ಆಕ್ರೋಶ ಕಿಚ್ಚತ್ತಿದ್ದ? ಖಂಡಿತವಾಗಿ 2 ಪ್ರಕರಣಗಳು ಇಲ್ಲಿದೆ. ಒಂದೇ ಅಂದ್ರೆ ವಿಜಯನಗರ ಕಾಲ ಅಂದ್ರೆ ಏನು ವಿಜಯನಗರ ಅರಸರ ಕಾಲ, ಅದು ಸಂಪತ್ಭರಿತ ರಾಜ್ಯ ಸಾಮ್ರಾಜ್ಯವಾಗಿಸುವಂತ ಇದೆ. ಆ ಸಂದರ್ಭದಲ್ಲಿ ಇಲ್ಲಿ ನೀರಾವರಿ ಪ್ರದೇಶ ಹೊಂದಿತ್ತು. ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೆರೆ ಕಟ್ಟೆಗಳಿದ್ದು, ಹಾಗೆ ನಿರ್ಮಾಣವಾಯಿತು. ಅದ ನಂತರ ಏನು ತುಂಗಭದ್ರಾ ಜಲಾಶಯ ನಿರ್ಮಾಣವಾಯಿತು. ಆ ಸಂದರ್ಭದಲ್ಲಿ ಏನು ಹಳೆ ಮಾಗಣಿ ಅಂತೀವಿ, ಅಂದ್ರೆ ಕೊಪ್ಪಳ ಮತ್ತು ಗಂಗಾವತಿ ತಾಲೂಕಿನ ಮಲ್ಲಾಪುರವರೆಗೂ ಮತ್ತು ಹೊಸಪೇಟೆ ತಾಲೂಕಿನ ರಾಯ ಮತ್ತು ಬಸವಣ್ಣ ಕಾಲುವೆ, ಅಂದ್ರೆ ಒಟ್ಟು 3 ಕಾಲುವೆಗಳು. ಇವುಗಳಿಗೆ ವರ್ಷದ 11 ತಿಂಗಳು ಸಹ ನೀರನ್ನು ಕೊಳ್ಳೇಬೇಕು ಅನ್ನುವಂತ ನಿಯಮವನ್ನ ಬಚಾವ್ ತೀರ್ಪಿನಲ್ಲಿ ಆಗಿದೆ. ಅದು ಇಲ್ಲಿವರೆಗೂ ಸಹ ಕೊಟ್ಟಿದ್ರು. ಸಾಮಾನ್ಯವಾಗಿ 1-2 ವರ್ಷ 2ನೇ ಬೆಳೆಗೆ ನೀರು ಕೊಟ್ಟಿರ್ಲಿಲ್ಲ, ಯಾಕಂದ್ರೆ ಅತ್ಯಂತ ಕಡಿಮೆ ಇರುವಂತ ಕಾಲದಲ್ಲಿ. ಆದ್ರೆ ಮುಂಗಾರಿನಲ್ಲಿ ಇದೇ ಪ್ರಥಮ ಬಾರಿಗೆ ಏನು ರಾಯ ಮತ್ತು ಬಸವಣ್ಣ ಮತ್ತು ವಿಜಯನಗರ ಕಾಲುವೆಗಳಿಗೆ ನೀರು ನೀಡ್ತಾ ಇಲ್ಲ. ಈ ಕಾರಣಕ್ಕಾಗಿ ಏನು ನಮಗೆ ನಿಯಮ ಇದೆ, ಈ ನಿಯಮದ ಪ್ರಕಾರ ನಮಗೆ ನೀರು ಕೊಡ್ರಿ ಅನ್ನೋದು ಒಂದ್ ಕಡೆ. ಅವ್ರು ಹೇಳೋದು ಏನಂದ್ರೆ ಇಲ್ಲಿ 2 ಕಾಲುವೆಯನ್ನು ಸೇರ್ಕೊಂಡೆ 3 ಕಾಲುವೆಗೆ 5.7 TMC ನೀರು ಬೇಕು, ಇದರ 20 ಇದೆ, ಅದರಲ್ಲಿ ನೀರು ಇಟ್ಕೊಂಡು ಕೊಡಬೇಕು ಅನ್ನುವಂತ ವಾದವನ್ನ ರೈತರು ಮಾಡ್ತಾರೆ. ಆದ್ರೆ ಇದೇ ಜೊತೆಗೆ ಏನು ರಾಯ ಮತ್ತು ಬಸವಣ್ಣ ಅಂದ್ರೆ ಹೊಸಪೇಟೆ ಕಡೆ ಇರುವಂತ ರಾಯ ಮತ್ತು ಬಸವಣ್ಣಿಗೆ ಯಾವ ಕಾರಣಕ್ಕೆ ಬಿಟ್ಟರು ಗೊತ್ತಿಲ್ಲ. ಆದ್ರೆ ಒಟ್ಟಾರೆಯಾಗಿ 1-2 ದಿನ ಅಲ್ಲಿಗೆ ನೀರನ್ನ ಹರಿಸಿದ್ರು. ಸುಮಾರು ಪ್ರತಿ ನೀರಕ್ಕೆ 150
ಆ ಕ್ಯೂಸೆಕ್ಸ್ ಅಷ್ಟು ನೀರನ್ನ ಹರಿಸಿದ್ರು. ಅದನ್ನ ಆಕ್ರೋಶಗೊಂಡಿರುವಂತ ರೈತರು Okay. ಒಂದ್ ಕಡೆ ನೀರು ಬಿಡ್ತೀರಿ ಆದ್ರೆ ನಮ್ಗೆ ಯಾಕೆ ಬಿಡ್ತಿಲ್ಲ ಅನ್ನೋ ಒತ್ತಾಯ ಮಾಡಿದ್ರು. ಆದ್ರೆ ಈಗ ಪ್ರಾದೇಶಿಕ ಆಯುಕ್ತರಿಗೆ ಕುರಿತು ನಿರ್ಧಾರ ತೆಗೆದುಕೋಬೇಕು. ಯಾಕಂದ್ರೆ ಈಗ ಡ್ಯಾಮ್ಗಳಿಂದ ನೀರಿಲ್ಲ ಅನ್ನುವಂತ ಆದೇಶ ಇದೆ. ಏನ್ ಬೆಳೆಗೆ ನೀರಿಲ್ಲ ಅಂತ ಹೇಳಿದ್ರೆ ಅದು ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಪೃಥ್ವಿ. ಓಕೆ, ಧನ್ಯವಾದ ಶರಣಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.